ಹಾಯ್ ಫ್ರೆಂಡ್ಸ್, ನಮಸ್ಕಾರ. KVM ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಟಿಪ್ಸ್ ಬಗ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಈ ಟಿಪ್ಸ್ ಮುಖಾಂತರ ಏನು ಮಾಡ್ಬೋದು ಅಂತ ಹೇಳ್ತಾರೆ, ನಿಮ್ಮ ಒಂದು ಮೊಬೈಲ್ ಅನ್ನೋದು ನಿಮಗೆ ಹ್ಯಾಂಗ್ ಆಗ್ತಿರುತ್ತಲ್ಲ ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲ್ ಸ್ಲೋ ಆಗಿದ್ದರೆ ಅದನ್ನು ನೀವು ಹೇಗೆ ಸ್ಪೀಡ್ ಮಾಡ್ಕೊಳ್ಳೋದು ಅಥವಾ ಹ್ಯಾಂಗ್ ಆಗ್ತಾಯಿದ್ರೆ ಹ್ಯಾಂಗ್ ಆಗದ ಥರ ಹೇಗೆ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ತಿಳಿಸುವ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಒಂದು ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಆ್ಯಪ್ ಮುಖಾಂತರ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿರುವ ಅನ್ವಾಂಟೆಡ್ ಫೈಲ್ಸ್ ಆಗಿರ್ಬೋದು, ಜಂಕ್ ಫೈಲ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನು ಆಟೋಮೆಟಿಕ್ಕಾಗಿ ನಿಮಗೆ ರಿಮೂವ್ ಮಾಡುತ್ತೆ ಸ್ನೇಹಿತರೆ. ಆ ಒಂದು ಆ್ಯಪ್ ಅನ್ನೋದು ಅದನ್ನು ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ ಸ್ನೇಹಿತರೆ. ಅದರಿಂದ ಏನಾಗುತ್ತೆ ಅಂತ ನಿಮ್ಮ ಒಂದು ಫೋನ್ನಲ್ಲಿರುವ ವೇಸ್ಟ್ ಫೈಲ್ಸ್ಗಳನ್ನೋದು ಡಿಲೀಟ್ ಮಾಡುತ್ತೆ. ಅದೇ ಥರ ನಿಮ್ಮೊಂದು ಫೋನ್ ಅನ್ನೋದು ನಿಮಗೆ ಹ್ಯಾಂಗ್ ಆಗದೆ ಅಥವಾ ಸ್ಟ್ರಕ್ ಆಗದೆ ನಿಮಗೆ ಮಾಡುತ್ತೆ ಸ್ನೇಹಿತರೆ. ಇದು ಸ್ನೇಹಿತರೆ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ, ನೋಡ್ತಿರ್ಬೋದು. ಇಲ್ಲಿ ನಿಮಗೆ ನೋಡ್ತಿರ್ಬೋದು ನಿಮ್ಮ ಒಂದು ಮೊಬೈಲ್ನ ರ್ಯಾಮ್ ಆಗಿರ್ಬೋದು, ಸ್ಟೋರೇಜ್ ಎಷ್ಟಿದೆ ಅಂತ ನೋಡ್ತಿರ್ಬೋದು. ಅದೇ ಥರ ನಿಮಗೆ ಕೆಳಗೆ ಕ್ಲೀನ್ ಅಪ್, ಫೋನ್ ಬೂಸ್ಟರ್ ಈ ಥರ ಇರುತ್ತೆ. ನೀವೇನು ಮಾಡ್ಬೇಕಂದ್ರೆ ಸ್ನೇಹಿತರೆ, ದೀಪ್ ರಿಪೇರ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಪರ್ಮಿಷನ್ ಕೇಳುತ್ತೆ, ಆ ಪರ್ಮಿಷನ್ ಗ್ರ್ಯಾಂಟ್ ಮಾಡಿ ಅಲೋ ಮಾಡ್ತಾ ಬನ್ನಿ. ನಂತರ ನಿಮಗೆ ಈ ಥರ ಬರುತ್ತೆ. ನಂತರ ದೀಪ್ ರಿಪೇರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಅಲೋ ಮಾಡಿ, ಮತ್ತೆ ಬ್ಯಾಗ್ ಬನ್ನಿ, ಮತ್ತೆ ಅದನ್ನೇ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಿರ್ಬೋದು, ಯಾವುದೇ ಥರದ ವೇಸ್ಟ್ ಫೈಲ್ಸ್ ಇರುತ್ತಲ್ಲ ಅದನ್ನು ಆಟೋಮೆಟಿಕ್ಕಾಗಿ ಇದು ಡಿಲೀಟ್ ಮಾಡಿಬಿಡುತ್ತೆ, ಅಂದರೆ ರಿಪೇರ್ ಮಾಡಿಬಿಡುತ್ತೆ. ನೋಡ್ತಿರ್ಬೋದು ಸ್ನೇಹಿತರೆ, ನಿಮಗೆ ರಿಪೇರ್ ಸಿಸ್ಟಮ್ಸ್ ಆಗಿರ್ಬೋದು, ಬೂಟ್ ಫೈಲ್ಸ್ ಆಗಿರ್ಬೋದು, ಫೈಲ್ ಸಿಸ್ಟಮ್ಸ್ ಆಗಿರ್ಬೋದು, ಬೂಸ್ಟ್ ರ್ಯಾಮ್ ಆಗಿರ್ಬೋದು, ಇದರಿಂದ ನಿಮ್ಮ ಒಂದು ಮೊಬೈಲ್ ಅನ್ನೋದು ಸ್ಪೀಡ್ ಅನ್ನೋದು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ನಿಮಗೆ ಹ್ಯಾಂಗ್ ಆಗೋದಾಗಲಿ, ಸ್ಲೋ ಆಗೋದಾಗಲಿ ಆಗಲ್ಲ ಸ್ನೇಹಿತರೆ. ಅಲ್ಲಿ ಸ್ಟೆಪ್ಸ್ ಇರುತ್ತೆ ಸ್ನೇಹಿತರೆ, 4 ಸ್ಟೆಪ್ಸ್ ಇರುತ್ತೆ. 4 ಸ್ಟೆಪ್ಸ್ ಅನ್ನೋದು ನಿಮಗೆ ದೀಪ್ ರಿಪೇರ್ ಆಗಬೇಕು ಸ್ನೇಹಿತರೆ. ನೋಡ್ತಿರ್ಬೋದು, ಸೈಡ್ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ನಿಮಗೆ ಪೂರ್ತಿ ಆಗ್ತದೆ ಸ್ನೇಹಿತರೆ. ನೋಡ್ತಿರ್ಬೋದು, ಈ ಥರ ನಿಮ್ಮ ಒಂದು ಮೊಬೈಲ್ ಅನ್ನೋದು ದೀಪ್ ರಿಪೇರ್ ಆಗುತ್ತೆ ಸ್ನೇಹಿತರೆ. ಇದರಿಂದ ನಿಮ್ಮ ಒಂದು ಮೊಬೈಲ್ ಇರುವ ಅನ್ವಾಂಟೆಡ್ ಫೈಲ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ನಿಮಗೆ ಕ್ಲೀನ್ ಮಾಡ್ತಾ. ಅದೇ ಥರ ನೀವು ಇಲ್ಲಿ ಆ್ಯಂಟಿವೈರಸ್ನ ಸ್ಕ್ಯಾನ್ ಮಾಡ್ಕೋಬೋದು ಸ್ನೇಹಿತರೆ. ನೀವು ನಿಮ್ಮ ಮೊಬೈಲ್ ಯಾವುದೊಂದು ವೈರಸ್ ಇದ್ದರೆ ನೀವು ಸ್ಕ್ಯಾನ್ ಮಾಡ್ಕೋಬೋದು. ಆ ಥರ ನಿಮ್ಮ ಫೋನ್ ಬೂಸ್ಟ್ ಮಾಡ್ಕೋಬೋದು. ಆ ಥರ ಪವರ್ ಸೇವಿಂಗ್ ಕೂಡ ಇರುತ್ತೆ ಸ್ನೇಹಿತರೆ. ಅದೇ ಥರ ನಿಮ್ಮ CPU ಕೂಲ್ ಮಾಡ್ಕೋಬೋದು. ಅಂದರೆ ಸ್ನೇಹಿತರೆ, ನಿಮ್ಮ ಒಂದು ಫೋನ್ ಅನ್ನೋದು ಹೀಟ್ ಆಗ್ತಿರುತ್ತಲ್ಲ, ಅದರ ನೀವು ಸ್ವಲ್ಪ ಕೂಲ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ. ಈ ಥರ ರನ್ ಒಂದು ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ವಲ್ಪ ಬ್ಯಾಟ್ರಿ ಅನ್ನೋದು ಕೂಲ್ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಈ ಥರ ನಿಮ್ಮ ಒಂದು ಮೊಬೈಲನ್ನು ಹ್ಯಾಂಗ್ ಆಗ್ತಿದ್ದರೆ ನೀವು ಈ ಥರ ನೀವು ಸ್ಪೀಡ್ ಮಾಡ್ಕೊಳ್ಳಿ. ಹ್ಯಾಂಗ್ ಆಗದೆ ರೀತಿ ನೀವು ಈ ಒಂದು ಸೆಟ್ಟಿಂಗ್ ಮುಖಾಂತರ ನೀವು ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗಲ್ಲ ಸ್ನೇಹಿತರೆ, ಅಥವಾ ಸ್ಲೋ ಕೂಡ ಆಗಲ್ಲ ಸ್ನೇಹಿತರೆ. ನಿಮ್ಮ ಮೊಬೈಲ್ ಅನ್ನೋದು ಸ್ಪೀಡಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಆ ಥರ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.